ಆಗ್ತಿದ್ದೀನಿ ಚಿನ್ನ. ಸೊ ನಿನ್ನೆ ಪ್ರೆಸ್ ಮೀಟ್ ನಡೀತಾ ಇತ್ತು. ಎಸ್ ಸರ್. ತುಂಬಾ ಎಮೋಷನಲ್ ಆದ್ರಿ. ಈ ರೀಸನ್ ಏನು? ಒಬ್ಬ ಸೂಪರ್ ಸ್ಟಾರ್ನ ಮೀಟ್ ಮಾಡೋದೇ ಕಷ್ಟ, ದರ್ಶನ್ ಸರ್ನ. ಅಂಥವ್ರನ್ನ ಹೋಗಿ ಮೀಟ್ ಮಾಡಿ ಅಲ್ಲೊಂದು ಸಿನಿಮಾ ಮಾಡ್ತೀವಿ ಅಂದ್ರೆ ಅದಕ್ಕೆ ಯಾರೋ ಮಾತಲ್ಲಿ ಹೇಳಿದಷ್ಟು ಸುಲಭ ಇಲ್ಲ. ಅವ್ರ ಜೊತೆ ಸಿನಿಮಾ ಮಾಡೋರೆಲ್ಲ ಅವ್ರ ಜೊತೆ ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ. ನಮ್ಗೆ ಅದೃಷ್ಟ ಇಲ್ಲ. ಸಿನಿಮಾದ ಅವಕಾಶ ಸಿಕ್ಕಿನೂ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಇಲ್ಲ ನಮ್ಗೆ. ಪುಣ್ಯಾತ್ಮ ಇಲ್ಲಿ ಯಾರ್ಯಾರೋ ಏನೇನೋ ಹೇಳ್ತಾರಲ್ಲ, ಇದ್ರ ಅಪ್ಪನಂಗೆ ಹೇಳ್ಸ್ಕೊಂಬಂದಿದ್ದೀನಿ, ಇದ್ರ ಅಪ್ಪನಂಗೆ ಒದ್ಸ್ಕೊಂಬಂದಿದ್ದೀನಿ. ಬೆಳಗಿನ ಜಾವ 4 ಗಂಟೆಗೆ ಬಂದು ಓನರ್ ಬಕೆಟಲ್ಲಿ ನೀರನ್ನ ತೂದು ಎಸ್ತು ಬಿಡೋನು, ನೀನ್ನ ಎದ್ದಳಲೇ. ಈ ಬಂದು ಹೋಗಿರೋ ಮದ್ಯ ಅದು 1 ತಿಂಗಳಿತ್ತ. ಈ ಮಧ್ಯೆ ಎಷ್ಟು ಜನ ಊಟ ಹಾಕಿದಾರಂತ ಗೊತ್ತಾ ಸರ್? ನಾವು ಯಾರೂ ಮಾತಾಡಲ್ಲ. ನಾವು ನಾನು ನಿನ್ನೆ ನೋಡೆ ಕೆಲವೊಂದು ಈ ಸಿಂಪತಿ, ಅಯ್ಯೋ ವರ್ಲ್ಡ್ ಮಜಾ ಗೊತ್ತಾ ಸರ್? ಈ ಕಮೆಂಟ್ ಹಾಕಿದವ್ರಿಗೆ ಯಾರಿಗೂ ಮುಖನೇ ಇಲ್ಲ. ನಾನು ಅದೇ ನಿನ್ನೆ ಎಮೋಷ್ನಲ್ ಆಗಿದ್ದಕ್ಕೆ ರಾತ್ರಿ ಇಡೀ ನಾನು ಮಲಗಿಲ್ಲ ಸರ್. ಎಲ್ಲರೂ ನೀವು ಯಾಕೆ ಅಳುತ್ತೀರಾ, ಅಣ್ಣ ಬರ್ತಾರೆ ನನಗೆ ಸಮಾಧಾನ ಅಂದರೆ ನನಗೆ ಇಷ್ಟು ಜನ ಸಮಾಧಾನ ಮಾಡಿದ್ದಾರೆ. ಅವರ ಸೆಲೆಬ್ರಿಟಿಗಳ ಮೇಲೆ ಅಷ್ಟು ಕೇರ್ ತಗೊಳ್ಳೋದಕ್ಕೋಸ್ಕರ ಅಷ್ಟು ಅಭಿಮಾನಿಗಳು ದರ್ಶನ್ ಅವ್ರಿಗೆ. ಅಭಿಮಾನಿಗಳನ್ನೂ ಖುಷಿ ಪಡಿಸ್ಬೇಕು. ಈ ಸಿನಿಮಾ ನಂಬ್ಕೊಂಡು ಪ್ರೊಡ್ಯೂಸರಿಂದ ಹಿಡಿದು ನನ್ನಂಥ ಕಲಾವಿದರಿಂದ ಹಿಡಿದು ಪೋಸ್ಟ್ರು ಹಂಚೋನಿಂದ ಹಿಡಿದು ಪಾಪ್ಕಾರ್ನ್ ಮಾರ್ನೋರಿಂದ ಹಿಡಿದು ಕಟ್ಔಟ್ರಿಂದ ಹಿಡಿದು ಕಟ್ಔಟ್ರಿಗೆ ಹಾಲು ಮಾರ್ತಾನಲ್ಲ ಅಲ್ಲಿ ಗಂಟನೂ ಜೀವನ ನಡೆಯುತ್ತೆ. ರಿಯಲ್ ಆಗಿ ಅಂದ್ರೆ ಹತ್ರದಿಂದ ನೋಡಿದ್ ಯಾವಾಗ, ಎಲ್ಲಿ ಭೇಟಿ ಆಗಿದ್ರಿ ಅಂದ್ರೆ ಬಿಫೋರ್ ಈ ಸಿನಿಮಾಗಿಂತ ಮುಂಚೆನಾ ಅಥವಾ ಈ ಸಿನಿಮಾದನೇ? ಅಲ್ಲ, ಸ್ಟೇಜಿಗೆ ಹೋಗಿ ಹಿಂಗೆ ಮೈಕ್ ತಗೊಂಡು ಫಸ್ಟ್ ಬಂದೆ, ಹುಲಿ ಕ್ಯಾರೆಕ್ಟರ್ ನೀವೆಲ್ಲ ಮಾಡೋದು, ನಾನು ನಿಮ್ಮ ಸ್ಕಿಟ್ ಎಲ್ಲ ನೋಡ್ತೀನಿ ಸರ್, ತುಂಬ ಚೆನ್ನಾಗಿ ಮಾಡೋದು, ನಾನು ಸತ್ತೇ ಹೋಗ್ಬಿಟ್ಟೆ ಸರ್ ಅಲ್ಲಿ. ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ